ನೋಹನಿಗೆ ದೇವರು ಲೋಕದ ಮೇಲೆ ಬರೋದಕ್ಕಿರುವಂಥ ನಾಶನದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ನಾವೆಯನ್ನು ಕಟ್ಟೋದಕ್ಕೆ ಹೇಳಿದರು. ಅದನ್ನು ಯಾವ ರೀತಿ ಕಟ್ಟೋದಕ್ಕೆ ಹೇಳಿದ್ರು? ತೂರಾಯಿ ಮರದಿಂದ ನಾವೆಯನ್ನು ಕಟ್ಟಬೇಕು. ಅದು ಎಷ್ಟು ಅಗಲ ಇರಬೇಕು, ಎಷ್ಟು ಎತ್ತರ ಇರಬೇಕು, ಅದರ ಮಹಡಿಗಳು ಹೇಗೆ ಇರಬೇಕು, ಎಷ್ಟು ಕೋಣೆಗಳಿರಬೇಕು ಅಂತ ದೇವರು ಹೇಳಿದ್ರು. ಅದನ್ನು ಹೀಗೆ ಇರಬೇಕು, ಹೀಗೆ ಕಟ್ಟಬೇಕು ಅಂತ ಹೇಳಿ ಕೊನೆಯಲ್ಲಿ ದೇವರು ಅದಕ್ಕೆ ರಾಲವನ್ನು ಹಚ್ಚಬೇಕು ಅಂತ ಹೇಳಿದ್ರು. ರಾಲವನ್ನು ಹಚ್ಚದೆ ಹೋದರೆ ಅದರಲ್ಲಿ ಒಂದು ಚಿಕ್ಕ ತೂತೇನಾದರೂ ಇತ್ತು ಅಂತ ಅಂದ್ಕೊಳ್ಳಿ. ಅಷ್ಟು ದೊಡ್ಡ ನಾವೆಯನ್ನು ಕಟ್ಟಿ ಅದರಲ್ಲಿ ಒಂದು ಚಿಕ್ಕ ಹೋಳಿತ್ತು ಅಂತಂದ್ರು, ಒಂದು ತೂತಿನ ಮುಖಾಂತರ ಏನಾಗುತ್ತೆ ಅಂತಂದರೆ ನೀರು ಹೊರಗಡೆ ಬರುತ್ತೆ. ನೀರು ಹೊರಗಡೆ ಬಂದರೆ ಏನಾಗುತ್ತೆ? ಆ ಒಂದು ನಾವೆ ಅನ್ನೋದು ನೀರ ಮೇಲೆ ತೇಲೋದಿಲ್ಲ, ಅದು ನೀರಲ್ಲಿ ಮುಳುಗಿ ಹೋಗುತ್ತೆ. ಅದಕ್ಕೆ ದೇವರು ಅದಕ್ಕೆ ಒಂದು ಚಿಕ್ಕ ತೂತು ಕೂಡ ಇರಬಾರದು ಅಂತ ಹೇಳಿ ಅದರಲ್ಲಿ ರಾಲವನ್ನು ಹಚ್ಚಬೇಕು ಅಂತಲೂ ದೇವರು ಅದನ್ನು ಹೇಳಿದರು. ಅಂದರೆ ನೀಟಾಗಿ ಫಿನಿಶಿಂಗ್ ಮಾಡಬೇಕು. ಎಷ್ಟು ದೊಡ್ಡದಾಗಿ ಕಟ್ಟೋದು ಅದೆಲ್ಲ ತುಂಬ ಇಂಪಾರ್ಟೆಂಟು. ಅದನ್ನು ಎಷ್ಟು ಪರ್ಫೆಕ್ಟಾಗಿ ಫಿನಿಷ್ ಮಾಡ್ತೀವಿ ಅನ್ನೋದೇ ಇಂಪಾರ್ಟೆಂಟು. ಆ ರೀತಿಯಾಗಿ ಕಟ್ಟಿಕೊಂಡಾಗ ನೋಹನು ಮತ್ತು ಆತನ ಕುಟುಂಬದವರು ಮತ್ತು ಪ್ರಾಣಿಗಳು ಎಲ್ಲನೂ ಕೂಡ ಅವರೊಂದಿಗೆ ಉಳಿತು. ಆ ಒಂದು ಸಮಯದಲ್ಲಿ ನೋಹನು ಆ ಒಂದು ನಾವೆಯನ್ನು ಕಟ್ಟುವಾಗ ಎಲ್ಲರೂ ಆತನನ್ನು ನೋಡಿ ಆಸೆ ಪಡಿಸಿದ್ರು, ಗೇಲಿ ಮಾಡಿದ್ರು. ಆದರೆ ಅವರೆಲ್ಲ ನಾಶವಾಗಿ ಹೋದರು. ನಮಗೂ ಕೂಡ ಈಗ ಬರುವುದಕ್ಕಿರುವಂಥ ಆ ಒಂದು ನಾಶನದಲ್ಲಿ ನಮಗೂ ಕೂಡ ದೇವರು ಒಂದು ನಾವೆಯನ್ನು ಕಟ್ಟೋದಕ್ಕೆ ಹೇಳಿದರೆ, ಅದೇ ರೀತಿಯಾಗಿ ನಾವೆಯನ್ನು ಕಟ್ಟೋದಕ್ಕೆ ಹೇಳಿದರೆ ನಾನು ಕಟ್ಬಿಡ್ತೀನಿ ಅಂತ ನಾವು ಹೇಳ್ತೀವಲ್ವ. ದೇವರು ಈಗ ನಮಗೂ ಹೇಳ್ತಾ ಇದ್ದಾರೆ, ನೀನು ನಿನ್ನ ನಾವೆಯನ್ನು ಕಟ್ಟಿಕೊ, ನಿನಗಾಗಿಯೂ ನಿನ್ನ ಕುಟುಂಬಕ್ಕಾಗಿಯೂ ನೀನು ನಾವೆಯನ್ನು ಕಟ್ಟಿಕೊ. ಹೇಗೆ ಕಟ್ಟಬೇಕು? ದೇವರ ವಾಕ್ಯದಲ್ಲಿ ದಿನೇ ದಿನೇ ನಾವು ದೇವರ ಆಜ್ಞೆಗಳನ್ನು ಪಾಲಿಸುತ್ತಾ ಆತನ ವಾಕ್ಯವನ್ನು ಕೇಳುತ್ತಾ ಆತನಿಗೆ ಆ ಚಿತ್ತಾನುಸಾರವಾಗಿ ನಾವು ನಮ್ಮ ನಾವೆಯನ್ನು ಕಟ್ಟಬೇಕು. ಅದರಲ್ಲಿ ನಾವು ಒಂದು ಆಜ್ಞೆಯನ್ನು ಮೀರಿದರು, ಒಂದು ವಿಷಯದಲ್ಲಿ ಪಾಪವನ್ನು ಮಾಡಿದರು, ಆ ಒಂದು ದೊಡ್ಡ ನಾವೆಯಲ್ಲಿ ಯಾವ ರೀತಿ ಆ ಒಂದು ಚಿಕ್ಕ ಹೋಲು ಆ ಒಂದು ಪೂರ್ತಿಯಾದ ಆ ಒಂದು ನಾವೆಯನ್ನು ನೀರಲ್ಲಿ ಮುಳುಗಿಸುತ್ತೋ ಅದೇ ರೀತಿಯಲ್ಲಿ ನಮ್ಮ ಪಾಪ ಕೂಡ ನಮ್ಮ ಒಂದು ರಕ್ಷಣೆ ಅನ್ನೋದನ್ನು ಪೂರ್ತಿಯಾಗಿ ನಾಶ ಮಾಡಿಬಿಡುತ್ತೆ. ಅದಕ್ಕೆ ನಾವು ಅದೇ ರೀತಿಯಲ್ಲಿ ಒಂದು ಚಿಕ್ಕ ಕೋಲು ಕೂಡ ಇಲ್ಲದೆ, ಒಂದು ಪಾಪ ಅನ್ನೋದು ಇಲ್ಲದೆ ದಿನೇ ದಿನೇ ನಾವು ದೇವರಲ್ಲಿ ಬಂದು ದೇವರ ವಾಕ್ಯದಲ್ಲಿ ನಾವು ನಮ್ಮ ನಾವೆಯನ್ನು ಕಟ್ಕೋಬೇಕು.